ಈ ಥರ ಇಟ್ಕೊಂಡು ಹೇಳೋ ಶ್ಲೋಕ ಯಾವುದು ಅಂತ ನಿಮ್ಗೆ ಗೊತ್ತಾ? ನಾನು ಮೊದಲು ಹೇಳಿದ ಶ್ಲೋಕದ ಅರ್ಥನ ಇವಾಗ ನಿಮ್ಗೆ ಹೇಳ್ತೀನಿ. ನನ್ನ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಈ ದಿನ ನನ್ನ ಮಗಳು ಅವಳ ಅಪ್ಪನ ಎದ್ದೇಳಿಸೋ ಸುಂದರ ದೃಶ್ಯನ ನೋಡೋದ್ರಿಂದ ಸ್ಟಾರ್ಟ್ ಆಗಿದೆ. ಈ ಒಂದು ಕ್ಷಣ ಕೊನೆಯವರೆಗೂ ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ವಿಡಿಯೋ ಮಾಡಿಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಕಣ್ಮುಚ್ಚಿ ಕಣ್ಮುಂದೆ 2 ಹಸ್ತಗಳನ್ನ ಈ ಥರ ಇಟ್ಕೊಂಡು ಹೇಳೋ ಶ್ಲೋಕ ಯಾವುದು ಅಂತ ನಿಮ್ಗೆ ಗೊತ್ತಾ? ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಈ ಶ್ಲೋಕನ ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು. ಇದ್ರ ಅರ್ಥನ ನಾನು ನಿಮಗೆ ಮುಂದೆ ಹೇಳ್ತೀನಿ. ಇವತ್ತು ಸ್ಯಾಟರ್ಡೆ ಹಾಲಿಡೇ ಆಗಿರೋದ್ರಿಂದ ನನ್ನ ಮಗಳನ್ನು ಅವಳ ಅಪ್ಪನ ಹತ್ರ ಬಿಟ್ಟು ವಾಕಿಂಗ್ಗೆ ಬಂದಿದ್ದೀನಿ. ಇದು ನಮ್ಮನೆ ಹತ್ರನೇ ಇರೋ ಪಾರ್ಕ್. ಸೊ ನನ್ನ ಮಗಳು ಏನಾದರೂ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಬೇಗ ಮನೆಗೆ ಹೋಗ್ಬೋದು. ನಾನು ಮೊದಲು ಹೇಳಿದ ಶ್ಲೋಕದ ಅರ್ಥನ ಇವಾಗ ನಿಮ್ಗೆ ಹೇಳ್ತೀನಿ. ಕರಾಗ್ರೇ ವಸತೆ ಲಕ್ಷ್ಮಿ ಅಂದರೆ ಕೈಗಳ ತುದಿಯಲ್ಲಿ ಅಥವಾ ಬೆರಳುಗಳ ತುದಿಯಲ್ಲಿ ಲಕ್ಷ್ಮಿಯು ನೆಲೆಸಿದ್ದಾಳೆ. ಕರಮಧ್ಯೆ ಸರಸ್ವತಿ ಕೈಗಳ ಮಧ್ಯೆ ಸರಸ್ವತಿ ಇದ್ದಾಳೆ. ಕರಮೂಲೆ ಸ್ಥಿತಾ ಗೌರಿ ಕೈಗಳ ಬುಡದಲ್ಲಿ ಗೌರಿ ನೆಲೆಸಿದ್ದಾಳೆ. ಪ್ರಭಾತೆ ಕರದರ್ಶನಂ ಈ ಬೆಳಗಿನ ಸಮಯದಲ್ಲಿ ನಾನು ಅಂಗೈಯಲ್ಲಿ ಈ ದೇವರುಗಳ ದರ್ಶನ ಮಾಡ್ತೀನಿ ಅಂತ ಈ ಶ್ಲೋಕದ ಅರ್ಥ. ಲಕ್ಷ್ಮಿ ಅಂದರೆ ಇಚ್ಛಾಶಕ್ತಿ ಅಂದರೆ ನಮ್ಮ ವಿಶ್. ಸರಸ್ವತಿ ಅಂದರೆ ಜ್ಞಾನಶಕ್ತಿ ಅಂದರೆ ನಾಲೆಡ್ಜ್. ಆ್ಯಂಡ್ ಗೌರಿ ಇಂಡಿಕೇಟ್ಸ್ ಕ್ರಿಯಾಶಕ್ತಿ ಅಂದರೆ ಆ್ಯಕ್ಷನ್. ನಮ್ಮ ಡೈಲಿ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ವಿ ನೀಡ್ ದ ಕಾಂಬಿನೇಷನ್ ಆಫ್ ದೀಸ್ 3. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಈ ಶ್ಲೋಕನ ಹೇಳಿ ಮೂವರು ದೇವಿನ ನೆನೆಸ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನುವ ನಂಬಿಕೆ. ವಾಕಿಂಗ್ ಮುಗಿಸಿ ರಿಟರ್ನ್ ಮನೆಗೆ ಹೋಗ್ತಿದ್ದೀನಿ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಓಟ್ ಮಿಲ್ ಮಾಡ್ಕೋತಿದ್ದೀನಿ. ಇದನ್ನ ಹಾಲಿಂದನೂ ಮಾಡ್ಕೊತಾರೆ, ಆದರೆ ನಾನಿಲ್ಲಿ ಹಾಲನ್ನ ಯೂಸ್ ಮಾಡ್ತಿಲ್ಲ. ಕೇವಲ ವಾಟರ್ನ ಯೂಸ್ ಮಾಡಿಕೊಂಡು ನಾನು ಓಟ್ ಮಿಲ್ನ ಮಾಡ್ಕೊತಿದ್ದೀನಿ. ಮಾರ್ನಿಂಗಲ್ಲಿ ನಾನು ರೈಸ್ ಅಥವಾ ರೈಸಿಂದ ಮಾಡಿರೋ ಅಂತಹ ತಿಂಡಿಗಳನ್ನ ತಿನ್ನೋದನ್ನ ಅವಾಯ್ಡ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಸ್ಟ್ರಾಬೆರೀಸ್, ಸ್ವಲ್ಪ ಬ್ಲೂಬೆರೀಸ್, ಸ್ವಲ್ಪ ಬನಾನಾ ಹಾಕೋತೀನಿ. ನನ್ನ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇದು ನನ್ನ ಇವತ್ತಿನ ಮಾರ್ನಿಂಗ್ ರೂಟೀನ್ ಆಗಿತ್ತು. ನನ್ನ ಈ ಒಂದು ಚಿಕ್ಕ ವ್ಲಾಗ್ನ ನೋಡೋಕ್ಕೆ ನೀವು ನಿಮ್ಮ ಟೈಮ್ನ
ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಬಾಯ್. ಟೇಕ್ ಕೇರ್.